ವೋಟರ್ಸ್ಗೆ ವೋಟ್ ಹಾಕಿದರೆ ಇಷ್ಟು ದುಡ್ಡು ಬರುತ್ತೆ. ಒಬ್ಬರೊಬ್ಬರು 40 ಲಕ್ಷ ಮಾಡ್ಕೊಂಡು 40,000 ಮಾಡ್ಕೊಂಡು ಹೋಗಿದ್ದಾರೆ. ಬೇರೆ ಬೇರೆ ಕ್ಯಾಂಡಿಡೇಟ್ ಹತ್ರ ದುಡ್ಡು ಕೊಡೋದು. ಆದರೆ ದುಡ್ಡು ಕೊಟ್ಟವ್ರಿಗೆ ಮಾತ್ರ ಯಾರು ಜಾಸ್ತಿ ಕೊಟ್ಟಿದ್ದಾರೆ ಅವ್ರಿಗೆ ವೋಟ್ ಆಗುತ್ತೆ. ದಿನ ಪಾರ್ಟಿಗಳು ಇದು ಎಲ್ಲರೂ ಮಾಡಿದ್ದಾರೆ. ಎಲ್ಲ ಹೆಸರುಗಳು ಹೇಳ್ಬೋದು, ಬೇಕಾಗಿಲ್ಲ. ಪರಿಸ್ಥಿತಿ ಬಂದರೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಹೇಳ್ತೀನಿ ನಾನು. ಯಾರ್ಯಾರೆಂದು ಹೆಸರು ಹೇಳ್ತೀನಿ ನಾನು. ಇದ್ರ ಮೇಲೆ ಒಂದು ಪುಸ್ತಕನೇ ಬರಿಬೇಕಂದಿದ್ದೀನಿ, ಇದೆಲ್ಲನೂ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇದು ಏನು ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಹೆಂಗಾಗುತ್ತೆ. ಈಗ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಮೇಲೆ ಕೂತಿದ್ರೆ ನ್ಯಾಯಮೂರ್ತಿ, ಇಲ್ಲಿ ನ್ಯಾಯವಾದಿಗಳು, ಲರ್ನಡ್ ಅಡ್ವೊಕೇಟ್ಸು. ಹೆಂಗು ನೀವು ಪಾರ್ಟಿಗೆ ಹೋಗ್ತೀರಾ, ಪಾರ್ಟಿ ಹೆಂಗೆ ಕೊಡ್ತಾರೆ, ಹೆಂಗೆ ದುಡ್ಡು ಕೊಡ್ತಾರೆ, ನೀವು ಹೆಂಗೆ ದುಡ್ಡು ಕೊಡೋದು. ಹಾಗಂದರೆ ನಿಮ್ಮ ಮನಸ್ಥಿತಿ ಏನಿದೆ. An advocacy is not an occupation, it is a profession. ನಿಮ್ಗೆ ಸಂಬಳ ಯಾರು ಕೊಡಲ್ಲ, ಫೀಸ್ ನಿಮ್ಮ ಸರ್ವಿಸ್ಗೆ ಫೀಸ್ ಕೊಡ್ತಾರೆ. ಫೀಸು ನಿಯತಿಯಾಗಿ ತಗೋಬೇಕು. ನೀವು ನಿಮ್ಮ ಕಕ್ಷಿಗಾರನ ಹತ್ರ ನೀವು ಫೀಸ್ ತಗೋಬೇಕು. ಅದು ಪರ್ ಅವರ್ 10 ಲಕ್ಷ ಇದು ಫ್ಯಾಬುಲಸ್. ಇದು ಕೆಲವರು ಹೇಳ್ಬೋದು ನನ್ನ ತಾಕತ್ತು, ನಾನು 10 ಲಕ್ಷ. ಅಯ್ಯೋ ಏನಯ್ಯ ತಾಕತ್ತದು. ಯಾವನೋ ತಪ್ಪು ಮಾಡಿದ್ದಾನೆ, ಅವನಿಗೆ ಕೋರ್ಟಲ್ಲಿ ಸಿಕ್ಕಾಕೊಂಡಿದ್ದಾನೆ, ನೀವು 10 ಲಕ್ಷ ಹೆಂಗೆ ತಗೊಳ್ತೀರಾ? ಪರ್ ಅವರ್ ಫೀಸ್ ಏನದು? ನೀನೇನು ಆಕಾಶದಿಂದ ಬಂದಿದ್ಯಾ? ಇಲ್ಲೊಂದು ಕಾನ್ಸೆಪ್ಟ್ ಇದೆ, ಡೆಸಿಗ್ನೇಟೆಡ್ ಸೀನಿಯರ್ ಅಂದರೆ ಏನು? ಒಂದು ಅಪಿಯರೆನ್ಸ್ಗೆ ಇಷ್ಟು ಕೊಡಬೇಕು, 2 ಲಕ್ಷ ಕೊಡಬೇಕು, 3 ಲಕ್ಷ. ಇದು ಏನು ಪಾಲಿಸಿ? ವೆದರ್ ಅಡ್ವೊಕೇಸಿ, ಸೀನಿಯರ್ ಅಡ್ವೊಕೇಸಿ, ಅದೇನು ATM ಮಿಷಿನಾ? ATM ಮಿಷಿನ್ ಅದು? ಬಿಸ್ನೆಸ್ ಅದು? ಈಸ್ ಇಟ್ ಅನ್ ಆಕ್ಯುಪೇಷನ್? ಓಕೆ, ಇದು ಬೇರೆ ವಿಚಾರ. ಈಗ ಟ್ರ್ಯಾಕ್ ಆಗುತ್ತೆ. ಈಗ ಡೆಸಿಗ್ನೇಟೆಡ್ ಸೀನಿಯರ್ ಸರ್, ಬಾರ್ ಕೌನ್ಸಿಲ್ ಎಲೆಕ್ಷನ್ ಆಯಿತು, ಅದರಲ್ಲಿ ನೀವು ಕೂಡ ಚುನಾವಣೆಗೆ ನಿಂತಿದ್ರಿ, ಅದೆಲ್ಲವನ್ನು ಕೂಡ ಗಮನಿಸಿದ್ದಾರೆ. ನಿಮ್ಮ ಫಾಲೋವರ್ಸ್ಗಳು ಕೂಡ ನಿಮಗೆ ವೋಟ್ಗಳನ್ನು ಕೂಡ ಹಾಕಿದ್ದಾರೆ. ಅದು ಪ್ರೊಸೀಜರ್ ನಡೀತಾ ಇದೆ. ಹಂತ ಹಂತವಾಗಿ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಸಹಜವಾಗಿ ಎಲ್ರಿಗೂ ಇದೆ. ಒಂದು ನೋಡಿ ಸರ್, ನನಗೆ ಅನುಮಾನ ಕಾಡೋದು, ಈ ಒಂದು ಚುನಾವಣೆ ಅನ್ನೋದಿದೆಯಲ್ಲ, ಅದು ನಿಮ್ಮ ವಕೀಲರ ಸಂಘದಲ್ಲೂ ಕೂಡ ಎಂಟ್ರಿ ಕೊಟ್ಟಾಗ ಯಾವ ರೀತಿಯಾಗಿ ಭ್ರಷ್ಟಾಚಾರದ ರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಕೇಳೋದು. ನಾವೆಲ್ಲರೂ ಕೂಡ ಕೋರ್ಟ್ ಅಂದರೆ ನ್ಯಾಯ ಸಿಗುತ್ತೆ, ಸಮಾನತೆ, ಎಲ್ಲೊಂದು ಕಡೆ ಅದು ಅಲ್ಲೂ ಕೂಡ ಮರೀಚಿಕೆ ಆಗಿದೆ ಅನ್ನೋ ಮಾತುಗಳು ಜನಸಾಮಾನ್ಯರಿಂದ ಕೇಳಿಬರ್ತವೆ. ವಕೀಲರು ಕೂಡ ಭ್ರಷ್ಟರಿದ್ದಾರೆ, ಹಣ ವಸೂಲಿ ಮಾಡ್ತಾರೆ, ಈ ಥರದ ಪ್ರಶ್ನೆಗಳು ಕೂಡ ಹೇಳ್ತವೆ. ಆದರೆ ಒಂದು ಚುನಾವಣೆಗೆ ನಿಂತಂಥ ಬಾರ್ ಕೌನ್ಸಿಲ್ ಎಲೆಕ್ಷನ್ಗೆ ನಿಂತಂಥ ಒಬ್ಬ ಲಾಯರ್ ಕೂಡ ಇನ್ನೊಬ್ಬ ಲಾಯರಿಂದ ಮತ ಹಾಕ್ಸ್ಕೊಳ್ಬೇಕಾದ್ರೂ ದುಡ್ಡು ಇಸ್ಕೊಳ್ಳೋದಿದೆಯಲ್ಲ, ಅದರಲ್ಲಿ ನೀವು ಕೂಡ ಎಲೆಕ್ಷನ್ನಲ್ಲಿ ನಿಂತಿರೋದ್ರಿಂದ ಕೇಳ್ತಾರೆ. ನೀವು ಕೂಡ ಇದೇ ರೀತಿಯಾಗಿ ಮತಯಾಚನೆ ಕೇಳಿದ್ರಾ, ಒಂದೊಂದು ಒಟ್ಟಿಗೆ ಹಣ ಕೇಳಿದ್ರಾ ಅನ್ನೋ ಒಂದು ಅನುಮಾನದಲ್ಲಿ ಕೇಳ್ತೀನಿ. ಹೇಗೆ ನಾವು ನಿಮ್ಮಿಂದ ನ್ಯಾಯವನ್ನು ನಿರೀಕ್ಷೆ ಮಾಡ್ಬೋದು ಅಂತ? ಈಗ ನೀವು ನಮ್ಮನ್ನು ಉದ್ದೇಶಿ ಕ್ವಶನ್ ಕೇಳಿದಾಗ ನೀವು ನಿಂತಿದ್ರಿ, ನಿಮ್ಮ ಫಾಲೋವರ್ಸು ನಿಮಗೆ ಏನು ಕ್ಯಾನ್ವಾಸ್ ಮಾಡ್ತಿದ್ರು ಅಂದರು. ನಾನು ಫಾಲೋವರ್ಸು ಲೀಡರ್ಸು ಇದನ್ನು ನಾನು ಒಪ್ಪೋದಿಲ್ಲ. ಫಸ್ಟ್ ಆಫ್ ಆಲ್, ಒಂದು ಫ್ರೆಂಚ್ ಫಿಲಾಸಫರ್ ಹೇಳಿದರು, ಐ ವಿಲ್ ಫಾಲೋ ಯು ಅಂದರೆ ಡೋಂಟ್ ಫಾಲೋ ಮೀ, ನೇದರ್ ಐ ಫಾಲೋ ಯು ನಾರ್ ಯು ಶುಡ್ ಫಾಲೋ ಮೀ. ಇಬ್ಬರು ಕೈ ಹಿಡ್ಕೊಳ್ಳೋಣ, ಜೋಡಿಯಾಗಿ ಹೋಗೋಣ. ನನಗೆ ನೀನು ಲೀಡ್ರಲ್ಲ, ನಿನಗೆ ನಾನು ಲೀಡ್ರಲ್ಲ, ನೀನು ನಾನು ಒಂದೇ, ಫಾಲೋವರು ಲೀಡ್ರ್ ಅನ್ನೋ ಕಾನ್ಸೆಪ್ಟು ಸರಿಯಲ್ಲ ಅಂದು ಫ್ರೆಂಚ್ ಫಿಲಾಸಫರ್ ಹೇಳಿದರು. ನಾನು ಅದನ್ನು ಪಾಲನೆ ಮಾಡ್ತೀನಿ, ಅದನ್ನೇ ನಂಬ್ತೀನಿ. ನಾನು ಲೀಡ್ರೂ ಇಲ್ಲ, ನನಗೆ ಯಾರು ಫಾಲೋವರ್ಸ್ ಕೂಡ ಇಲ್ಲ ಅನ್ನೋದನ್ನು ಮೊದಲು ಹೇಳ್ತೀನಿ ನಾನು. ಎರಡನೇದು, ರೈಟ್ಫುಲ್ ಕ್ವಶ್ಚನ್ ಕೇಳಿದರು. ಈಗ ಚುನಾವಣೆ ಎಲೆಕ್ಷನ್ ಆಯಿತು, ಈಗ ಕೌಂಟಿಂಗ್ ನಡೀತಾ ಇದೆ. ಬೆಂಗಳೂರದು ಕೌಂಟಿಂಗ್ ಆಯಿತು. ಬೆಂಗಳೂರು, ಬಾಗಲಕೋಟು, ಬೆಳಗಾಮು, ಬೆಳ್ಳಾರಿ ಇಷ್ಟೊಂದು ಕೌಂಟಿಂಗ್ ಆಗಿದೆ. ಬೀದರು ಕೌಂಟಿಂಗ್ ನಡೀತಾ ಇದೆ. ಈಗ ಕರ್ನಾಟಕದಲ್ಲಿ 3 ಹೈಕೋರ್ಟ್ಸ್ ಇದೆ. ಒಂದು ಬೆಂಗಳೂರು, ಇನ್ನೊಂದು ಧಾರವಾಡ, ಹುಬ್ಳಿ ಧಾರವಾಡ, ಇನ್ನೊಂದು ಗುಲ್ಬರ್ಗ, ಈಗ ಕಲಬುರಗಿ. 3 ಹೈಕೋರ್ಟ್ ಇದೆ. ಇಲ್ಲಿನೂ ವಕೀಲರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಪ್ರತಿ ಡಿಸ್ಟಿಕ್ಟಲ್ಲಿ ಒಂದು ಪ್ರಿನ್ಸಿಪಲ್ ಸೆಷನ್ಸ್ ಕೋರ್ಟ್ ಇರುತ್ತೆ. ಅದು ಬಿಟ್ಟರೆ ಅಡಿಷ್ನಲ್ ಸೆಷನ್ಸ್ ಕೋರ್ಟು, ಫ್ಯಾಮಿಲಿ ಕೋರ್ಟು, ಎಕನಾಮಿಕಲ್ ಅಫೆನ್ಸಸ್ ಕೋರ್ಟು, ಬೆಂಗಳೂರಲ್ಲಿ NIA ಕೋರ್ಟ್ ಇದೆ, ಮತ್ತು ಎಕನಾಮಿಕಲ್ ಅಫೆನ್ಸಸ್ ಕೋರ್ಟು, ಸೆಷನ್ಸ್ ಕೋರ್ಟು, NDPS ಕೋರ್ಟು, ಸಿವಿಲ್ ಕೋರ್ಟು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೋರ್ಟು, ಕಮರ್ಷಿಯಲ್ ಕೋರ್ಟ್ಸು, ಈ ಥರ ಕೋರ್ಟ್ಗಳು ಇದೆ. ಈ ಒಟ್ಟಾರೆ ಎಲ್ಲ ಕೋರ್ಟ್ಗಳು ಸೇರಿ ಈ ವಕೀಲರ ವೃತ್ತಿ ನೋಂದಣಿ ಮಾಡಿರೋರು ಅಂದರೆ ಬಾರ್ ಕೌನ್ಸಿಲಲ್ಲಿ ರಿಜಿಸ್ಟರ್ ಮಾಡಿರೋರ ಸಂಖ್ಯೆ
130,000 1,30,000 ವಕೀಲರು ಇದ್ದಾರೆ. ಇದರಲ್ಲಿ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅಂದರೆ ಪ್ರಾಕ್ಟೀಸ್ ಮಾಡೋ ವಕೀಲರು 72,000 ಜನ ಇದ್ದಾರೆ. ಈಗ 72,000 ಜನರಲ್ಲಿ ಎಲ್ಲ ವಕೀಲರು ಸಮಾನತೆ ಅಂದು ಕೇಳಿದರೆ ಇಲ್ಲ. ಇದರಲ್ಲಿ ಫಸ್ಟ್ ಜನ್ರೇಷನ್ ಲಾಯರ್ಸ್ ಇದ್ದಾರೆ, ಸೆಕೆಂಡ್ ಜನ್ರೇಷನ್ ಲಾಯರ್ಸ್ ಇದ್ದಾರೆ, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಜನ್ರೇಷನ್. ಅಂದರೆ ಈ ದೇಶದಲ್ಲಿ ಈಗ ಏನು ನ್ಯಾಯಾಲಯ ಇದೆ, ಈ ಸಿಸ್ಟಮ್ಮು ಸೃಷ್ಟಿಯಾಗಿದ್ದು 1857, 1861 ಲಾ ಕಾಲೇಜ್ ಪ್ರಾರಂಭ ಆಗುತ್ತೆ. ಆ ಕಾಲದಲ್ಲಿ ಈಗ ಇಡೀ ದೇಶದಲ್ಲಿ ಎಜುಕೇಷನಲ್ಲಿ ಇದ್ದಿದ್ದು ಬ್ರಾಹ್ಮಣರು, ಅವರು 80%. ಅದು ಬಿಟ್ಟರೆ ಪಾರ್ಸಿಗಳು, ಕೆಲವು ಕಡೆ ಆಡಳಿತದಲ್ಲಿ ಮುಸಲ್ಮಾನರು ಇದ್ದಿದ್ದರಿಂದ ಅವರು ಕೂಡ ಕೆಲವು ಕಡೆ ಎಲ್ಲ ಟಾಪ್ ಪೋಸ್ಟ್ ಲಾಯರ್ ಆಗಿದ್ದಾರೆ. ಅವರು ದೊಡ್ಡ ದೊಡ್ಡ ಆಫೀಸ್ಗಳು ನಡೆಸ್ತಾ ಇದ್ದಾರೆ. ಈಗ ಸುಪ್ರೀಂ ಕೋರ್ಟಲ್ಲಿ ಒಂದು ಅಪಿಯರೆನ್ಸ್ಗೆ 1.5 ಕೋಟಿ ರೂಪಾಯಿ ಚಾರ್ಜ್ ಮಾಡೋ ಲಾಯರ್ಗಳು ಕೂಡ ಇದ್ದಾರೆ. ಸೊ 2 ಅಪಿಯರೆನ್ಸ್ ಆದರೆ ಪರ್ ಡೇ 3 ಕೋಟಿ ರೂಪಾಯಿ ಅವ್ರಿಗೆ. ಅಂದರೆ 20 ಲಕ್ಷ ಪರ್ ಅಪಿಯರೆನ್ಸು, 10 ಲಕ್ಷ ಪರ್ ಅಪಿಯರೆನ್ಸು. ಅಂದರೆ ಒಂದು 5 ತಿಂಗಳ ಮುಂಚೆ ಪೇಪರಲ್ಲಿ ವೆರೈಟೀಸ್ ಆಫ್ ಕಾರ್ಸ್, ಒಂದೊಂದು ಕಾರು 10 ಕೋಟಿ 15 ಕೋಟಿ ಎಲ್ಲ ಲೇಟೆಸ್ಟು, ರೋಲ್ಸ್ ರಾಯ್ಸು, ಲ್ಯಾಂಬರ್ಗಿನಿ, ಟಾಪ್ ಎಂಡ್ ಮಾಡೆಲ್ಸು, ಈ ಥರ ಮೇಬ್ಯಾಕ್, ಬೆನ್ಸ್ ಕಾರ್ಸ್, ಈ ಥರ ಕಾರ್ಸ್ಗಳೆಲ್ಲ ನೋಡಿ. ಇದು ನ್ಯೂಯಾರ್ಕ್ ಕಾರ್ ಶೋರೂಮ್ ಅಲ್ಲ, ಇದು ಇಂಗ್ಲೆಂಡ್ ಕಾರ್ ಶೋರೂಮ್ ಅಲ್ಲ, ಇದು ಸುಪ್ರೀಂ ಕೋರ್ಟು ಸೀನಿಯರ್ ಅಡ್ವೊಕೇಟ್ಸ್ಗೆ ಕೊಟ್ಟಿರುವ ಪಾರ್ಕಿಂಗ್ ಸ್ಲಾಟ್ ಅಂದು ಹೇಳಿದರು. ಓಕೆ, ಹಳ್ಳಿಗಳಲ್ಲಿರೋ ಲಾಯರ್ ಹಾಗಿದ್ದಾರಾ? ಇಲ್ಲ. ಈಗ ಅದರಲ್ಲಿ ಕಾರ್ಪೊರೇಟ್ ಲಾಯರ್ಸ್ ಬೇರೆ, ಇನ್ಕಮ್ ಟ್ಯಾಕ್ಸ್ ಲಾಯರ್ಸ್ ಬೇರೆ, ದೆನ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸು ಬೇರೆ, ಸಿವಿಲ್ ಎಕ್ಸ್ಪರ್ಟ್ಸು, ಈ ಥರ ಸುಮಾರು ಎಕ್ಸ್ಪರ್ಟ್ಸ್ಗಳು ಇದ್ದಾರೆ. ಅದರಲ್ಲಿ ಡಿಜಿಟಲ್ ಎಕ್ಸ್ಪರ್ಟ್ಸು. ಸೊ ಎಕ್ಸ್ಪರ್ಟೈಸು ಅಂದರೆ ನ್ಯಾಷನಲ್ ಲಾ ಸ್ಕೂಲ್ ಲಾಯರ್ಸು, ಪ್ರೀಮಿಯರ್ ಲಾ ಕಾಲೇಜಸ್ ಲಾಯರ್ಸು, ಫಾರಿನ್ನಲ್ಲಿ ಓದಿರೋ ಲಾಯರ್ಸು, ಐಫೈ ಲಾಯರ್ಸು, ಈ ಥರ ವೆರೈಟೀಸ್ ಆಫ್ ಲಾಯರ್ಸ್ ಇದ್ದಾರೆ. ಲಾಯರ್ಸು ಲಾ ಮುಗಿಸ್ಕೊಂಡು ಕಾರಲ್ಲಿ ಬರ್ತಾರೆ, ದೊಡ್ಡ ದೊಡ್ಡ ಆಫೀಸಲ್ಲಿ ಸೇರ್ಕೊಳ್ತಾರೆ. ಅವ್ರಿಗೆ ಒಂದು ಕೇಸ್ಗೆ 5 ಲಕ್ಷ ಚಾರ್ಜ್ ಮಾಡ್ತಾರೆ, ಒಂದು ಕೇಸ್ಗೆ 10 ಲಕ್ಷ ಚಾರ್ಜ್ ಮಾಡ್ತಾರೆ. ಸೊ ಇದು ಎಲ್ಲ ಸೇರಿದರೆ ಒಂದು 2,000 ಲಾಯರ್ಗಳೇ ಈ ಮಟ್ಟಕ್ಕೆ ಹೋಗಿದ್ದಾರೆ. ಸೊ ಉಳಿದವರು ಒಂದು 5,000 ಲಾಯರ್ಗೆ ಆವ್ರೇಜ್ ಆಗಿ ಒಂದು 5 ಲಕ್ಷದಿಂದ 10 ಲಕ್ಷವರೆಗೆ ಸಂಪಾದನೆ ಮಾಡ್ಕೊಳ್ಳೋರು ಇದ್ದಾರೆ. ಅಂದರೆ 60,000 ಲಾಯರ್ಸ್ ನೋಡಿದರೆ ತಿಂಗಳಿಗೆ 15, 20, 25 ಸಾವಿರ ಸಂಪಾದನೆ ಮಾಡೋದು ಕಷ್ಟ ಇದೆ ನೋಡಿ. ಒಂದು ಆರ್ಟ್ ಆಪರೇಷನ್ ಆದರೆ ಲಾಯರ್ ಪರಿಸ್ಥಿತಿ ಇದಲ್ಲ, 10 ಲಕ್ಷ ರೂಪಾಯಿ ಆಗುತ್ತೆ. ಇನ್ಶೂರೆನ್ಸ್ ಇದ್ರೇನು ಒಂದು 7-8 ಲಕ್ಷ ರೂಪಾಯಿ ಬೇಕಾಗುತ್ತೆ. ಈಗ ತಿಂಗಳಿಗೆ 10,000, 15,000 ಸಿಗುವ ಲಾಯರು ಪರಿಸ್ಥಿತಿ ಏನು? ಮನೆ ಕಟ್ಟಕ್ಕೂ ಆಗೋದಿಲ್ಲ, ಇನ್ನು ಬಾಡಿಗೆ ಮನೆಯಲ್ಲಿದ್ದಾರೆ, ಒಂದು ಕೋರ್ಟು ಉಳಿಸೋಕ್ಕೂ ಕಷ್ಟದಲ್ಲಿದ್ದಾರೆ. ಅಂದರೆ ಎಲ್ಲ ಲಾಯರು ಒಂದೇ ರೀತಿ ಅಲ್ಲ. ಅಂದರೆ ಫಸ್ಟ್ ಜನ್ರೇಷನ್ ಲಾಯರ್ಸ್ ಅಂದರೆ ದಲಿತ ಲಾಯರ್ಸು, ಶೂದ್ರ ಲಾಯರ್ಸು, ಕನ್ನಡ ಓದಿರೋ ಲಾಯರ್ಸು, ಹೋಬ್ಳಿ ಲೆವೆಲ್ ಲಾಯರ್ಸು, ಡಿಸ್ಟಿಕ್ ಲೆವೆಲಲ್ಲಿರೋ ಲಾಯರ್ಸು, ಇವ್ರಿಗೂ ಬೆಂಗಳೂರಲ್ಲಿ ಐಫೈ ಲಾಯರ್ಗೂ ಏನೂ ಸಂಬಂಧ ಇಲ್ಲ. ಇವರು ಕರಿಕೋಟ್ ಹಾಕಿದ್ದಾರೆ, ಅವರು ಕೂಡ ಕರಿಕೋಟ್ ಹಾಕಿದ್ದಾರೆ. ಓಕೆ, ಇದು ಲಾಯರಲ್ಲಿ ವೆರೈಟೀಸ್ ಆಫ್ ಲಾಯರ್ಸ್ ಇದ್ದಾರೆ. ಅದು ಅಲ್ಲಿಗೆ ಬಿಡ್ತೀನಿ ನಾನು. ಈಗ ಅಡ್ವೊಕೇಟ್ಸ್ ಆ್ಯಕ್ಟ್ ಅಂದಿದೆ, ಅದರಲ್ಲಿ ಏನೇನು ಮಾಡಬಾರ್ದು, ಏನೇನು ಮಾಡ್ಬೋದು, ಡೂಸ್ ಆ್ಯಂಡ್ ಡೋಂಟ್ಸ್, ಎಥಿಕ್ಸ್ ಇದೆ. ಎಥಿಕ್ಸು ಇಲ್ಲ ಅಂದರೆ ಬಾರ್ ಕೌನ್ಸಿಲಲ್ಲೇ ನಾವು ಹೋಗಿ ಮನವಿ ಕೊಡಬೇಕು. ಅವರೇ ಒಂದು ಜಡ್ಜಿ ಥರ ಕೂತು, ನೀವು ಯಾರಿಗಾಗಲೂ ಮೋಸ ಮಾಡಿದರೆ, ಅನ್ಎಥಿಕ್ಸ್ ಮಾಡಿದರೆ, ಡಬಲ್ ಗೇಮ್ ಮಾಡಿದರೆ, ದುಡ್ಡು ವಕೀಲರ ಹತ್ರ, ಅದು ಕ್ಲೈಂಟ್ ಹತ್ರ ಜಾಸ್ತಿ ಸುಳ್ಳು ಹೇಳಿ ವಸೂಲಿ ಮಾಡಿದರೆ ಅವ್ರನ್ನ 3 ವರ್ಷ 2 ವರ್ಷ ಲೈಫ್ ಟೈಮ್ವರೆಗೆ ತಡೆ ಮಾಡುವ ಅಧಿಕಾರ ಇರೋ ಚುನಾವಣೆ ಇದೆ. ಮತ್ತು ಕಾನೂನುಗಳು ಬದಲಾವಣೆ ಆಗುತ್ತೆ. ಈಗ CRPC, IPC ಎವಿಡೆನ್ಸ್ ಆ್ಯಕ್ಟ್ ಅಂದಿತ್ತು, ಅದನ್ನು ಕಂಪ್ಲೀಟ್ ರಿವ್ಯಾಂಪ್ ಮಾಡಿದ್ದಾರೆ. ಸಿವಿಲ್ ಲಾಸು, ಈಗ ಲೇಬರ್ ಪ್ರಾಕ್ಟೀಸ್ ಮಾಡುವ ಲಾಯರ್ಸು ಈಗ 27 ಕಾನೂನನ್ನು 4 ಕೋಡ್ ಮಾಡಿದ್ದಾರೆ. ಇದೆಲ್ಲ ಸ್ಟೇಕ್ ಹೋಲ್ಡರ್ಸು, ಬಾರ್ ಕೌನ್ಸಿಲ್ಸು.
ಸೊ ಬಾರ್ ಕೌನ್ಸಿಲ್ದವರು ಪ್ರತಿಯೊಂದು ಲಾ ಎನ್ಫೋರ್ಸ್ಮೆಂಟ್, ಜಸ್ಟಿಸ್ ಎನ್ಫೋರ್ಸ್ಮೆಂಟ್, ಡಿಸಿಪ್ಲಿನ್ ಎನ್ಫೋರ್ಸ್ಮೆಂಟ್, ರೆಗ್ಯುಲೇಟಿಂಗ್ ಅಥಾರಿಟಿ ಅಷ್ಟು ಇಂಪಾರ್ಟೆಂಟು. ಈಗ ನೋಡಿ, ಡೆಲ್ಲಿನಲ್ಲಿ ಲಾಯರ್ಸ್ಗಳು ಹೋರಾಟ ಮಾಡಿ, ಡೆಲ್ಲಿ ಕೇಜ್ರಿವಾಲ್ ಮುಖ್ಯಮಂತ್ರಿ ಇದ್ದಾಗ ಚೀಫ್ ಮಿನಿಸ್ಟರ್ಸ್ ಅಡ್ವೊಕೇಟ್ಸ್ ಇನ್ಶೂರೆನ್ಸ್ ಸ್ಕೀಮ್ ಒಂದು ಸ್ಕೀಮ್ ಮಾಡಿ 100 ಕೋಟಿ ರೂಪಾಯಿ ಹಾಕಿದ್ದಾರೆ. ಈಗ ಅಲ್ಲಿ ಎನ್ರೋಲ್ಮೆಂಟ್ ಮಾಡಿದರೆ, ಅಂದರೆ ಡೆಲ್ಲಿ ಬಾರ್ ಕೌನ್ಸಿಲಲ್ಲಿ ಎನ್ರೋಲ್ ಮಾಡಿ ಅಲ್ಲಿ ವೋಟರ್ ID ಇದ್ದರೆ ಅವರು ಆಸ್ಪತ್ರೆಯಲ್ಲಿ ಹಾರ್ಟ್ ಆಪ್ರೇಷನ್ ಆಯ್ತಂದು ಇಟ್ಕೊಳ್ಳೋಣ, ಸರ್ಕಾರದಿಂದ 10 ಲಕ್ಷ ಕೊಡ್ತಾರೆ. ICUನಲ್ಲಿ ಅಡ್ಮಿಟ್ ಆದರೆ ಪರ್ ಡೇ 15,000 ಕೊಡ್ತಾರೆ. ನಾರ್ಮಲ್ ಅಡ್ಮಿಟ್ ಆದರೆ 7,500 ಕೊಡ್ತಾರೆ. ಈಗ ಫಸ್ಟ್ ಜನ್ರೇಷನ್ ಅಂದರೆ ಮೂಲ ನಿವಾಸಿಗಳು, ದಲಿತರು, ದವನಿಯರು, ಶೂದ್ರರು, ಅಲ್ಪಸಂಖ್ಯಾತರು, ಆಸ್ತಿ ಪಾಸ್ತಿ ಇಲ್ದಿರೋರು, ಕಾರ್ಮಿಕರ ಮಕ್ಕಳು, ಕೂಲಿ ಕೆಲಸ ಮಾಡೋ ಮಕ್ಕಳು ಓದಿ ಬಂದರೆ ಅವ್ರಿಗೆ 2-3 ವರ್ಷ ಏನೂ ದುಡ್ಡು ಸಿಗೋದಿಲ್ಲ. ಅಂಥ ಪರಿಸ್ಥಿತಿನಲ್ಲಿ ತಿಂಗಳಿಗೆ ಅರ್ಬನ್ ಏರಿಯಾನಲ್ಲಿ ಒಂದು 20,000 ಕೊಡಬೇಕು, ರೂರಲ್ ಏರಿಯಾ ಇದ್ದರೆ 15,000 ಕೊಡಬೇಕು ಅಂತೆಲ್ಲ ಇದೆ. ಬಟ್ ಕರ್ನಾಟಕದಲ್ಲಿ ಇದು ಯಾವುದೂ ಇಲ್ಲ. ಓಕೆ, ಈಗ ನಾನು ಕಂಟೆಸ್ಟ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಇದಕ್ಕೆ ಆ್ಯಕ್ಟಿವಿಸ್ಟು ಅಡ್ವೊಕೇಟ್ಸು ಬೇಕಾಗುತ್ತೆ. ಆ್ಯಕ್ಟಿವಿಸ್ಟ್ ಅಡ್ವೊಕೇಟು, ನಾಟ್ ಜಸ್ಟ್ ಅಡ್ವೊಕೇಟು. ನಾನು ಎಲ್ಲ ಕಡೆನೂ ಹೋರಾಟ ಮಾಡ್ತಿರ್ತೀನಿ. ನಾನು ಕಂಟೆಸ್ಟ್ ಮಾಡಿದ್ದು ಬಾರ್ ಕೌನ್ಸಿಲ್ ಮೆಂಬರ್ ಆದರೆ ಈಗ ರಾಯಚೂರು, ಬೆಳ್ಳಾರಿ, ಗುಲ್ಬರ್ಗ ಎಲ್ಲ ಕಡೆ ಓಡಾಡಿ ಸಾವಿರಾರು ಸಂಖ್ಯೆಯಲ್ಲಿ ಅಡ್ವೊಕೇಟ್ಸ್ಗಳನ್ನ ಸೇರಿಸ್ಕೊಂಡು ಒಂದು 10,000 ಲಾಯರ್ಸನ್ನು ಬೆಂಗಳೂರಲ್ಲಿ ಕರೆಸಿ ದೊಡ್ಡ ಹೋರಾಟ ಮಾಡಿ ಗೌರ್ಮೆಂಟ್ ಹತ್ರ ನೀವು ಒಂದು 200 ಕೋಟಿ ಕೊಡಿ. ಡೆಲ್ಲಿನಲ್ಲಿ 100 ಕೋಟಿ ಕೊಟ್ಟಿದ್ದಾರೆ. ನಿಮ್ಮದು ಬಡ್ಜೆಟ್ಟು 5 lakhs crores ಒಂದು ವರ್ಷಕ್ಕೆ. ಅದರಲ್ಲಿ ಸ್ಟೇಟ್ ಬಡ್ಜೆಟ್ಟು 5 ಲಕ್ಷ ಕೋಟಿ, ಅದರಲ್ಲಿ ಒಂದು 250 ಕೋಟಿ ಅಡ್ವೊಕೇಟ್ಸ್ಗೆ. ಯಾಕೆಂದರೆ ಈ ಅಡ್ವೊಕೇಟ್ಸ್ಗಳೇ ಬ್ರಿಡ್ಜು, ಕೋರ್ಟು, ನ್ಯಾಯಾಲಯ. ಇಲ್ಲಾಂದರೆ ಸಮಾಜ ಏನಾಗೋದು? ಕೋರ್ಟು ನ್ಯಾಯ ಇಲ್ಲ ಅಂದರೆ ಇದು ಅಡ್ವೊಕೇಟ್ಸ್ಗಳು. ಅದರಲ್ಲಿ ಜಡ್ಜಿಗಳಿಗೆ ನೀವು ಎಲ್ಲ ಸವಲತ್ತು ಕೊಡ್ತೀರಾ, ನಾವೆಲ್ಲ ಇಲ್ಲಿ ಲಾಯರ್ಗಳೇ ಜಡ್ಜಿಗಳಾಗೋದು. ಅಡ್ವೊಕೇಟ್ಸ್ಗಳು ಏನು ಮಾಡಿದ್ದೀರಾ ನೀವು? ನಿಮ್ಮ ಕೊಡುಗೆ ಏನು? ನಾವು ಜಸ್ಟಿಸನ್ನು ಮನೆಗೆ ತಲುಪಿಸ್ತಾ ಇದ್ದೀವಿ. ಈಗ ಆಟೋ ಡ್ರೈವರ್ಸು, ಕೂಲಿ ಕೆಲಸ ಮಾಡೋರು, ರೈತರು, ಯಾರಿಗೆ ಏನು ತೊಂದರೆ ಅದನ್ನು ಲಾಯರ್ಗಳು ಮುಂದೆ ನಿಂತ್ಕೊಳ್ತಾರೆ. ಇದು ಹೋರಾಟ ಮಾಡಬೇಕು, ಇದನ್ನು ಯಾರೂ ಧ್ವನಿ ಎತ್ತಾ ಇಲ್ಲ ಅನ್ನೋದು ಒಂದಿತ್ತು. ಕಾನೂನುಗಳು ಅದು ತಿದ್ದುಪಡಿ ಆದಾಗ ನಾನು ಕರ್ನಾಟಕ, ತಮಿಳುನಾಡು, ಇಂಡಿಯಾ ಪೂರ್ತಿ ಓಡಾಡಿದೆ. ಅದರ ಬಗ್ಗೆ ಪುಸ್ತಕ ಬರೆದೆ. ಇದು ಸರಿ ಇಲ್ಲ, ಇದರಿಂದ ಸಮಾಜಕ್ಕೆ ಕೆಟ್ಟದಾಗುತ್ತೆ ಅಂತ ಹೇಳಿದೆ. ಇದು ಬಾರ್ ಕೌನ್ಸಿಲ್ ಸೇರಿದರೆ ಇದನ್ನು ಕೂಡ ನಾವು ಪ್ರೊಟೆಸ್ಟ್ ಮಾಡ್ಬೋದಂದು. ಬಟ್ ಒಂದು ಸಂದೇಶ ಏನು ಕೊಡಬೇಕಾಗಿತ್ತಂದರೆ, ನಾನು ₹1 ಯಾರಿಗೂ ಕೊಡಲ್ಲ, ಟೀನೂ ಯಾರಿಗೂ ಕೊಡಿಸಲ್ಲ. ಇದನ್ನೇ ಹೇಳಿ ಮಾತಾಡೋಣ ಅಂತ ಇದನ್ನು ಹೇಳ್ಕೊಂಡು ಸುಮಾರು ಕೋರ್ಟ್ಗಳಿಗೆಲ್ಲ ಹೋದೆ. ಆಯಿತು. ಈಗ ನನ್ನ ಪ್ರಶ್ನೆ, ಈಗ ಎಲೆಕ್ಷನ್ ಕೌಂಟ್ ಆಗ್ತಾಯಿದೆ. ಕೌಂಟ್ ಯಾರಿಗೆ ಓಟ್ ಜಾಸ್ತಿ ಬಂದಿದೆ ಅಂದರೆ, ಪ್ರಾಕ್ಟೀಸೇ ಇಲ್ದಿರೋರು ಕೋರ್ಟ್ಗಳಿಗೆ ಬರೋಲ್ಲ, ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಗುಲ್ಬರ್ಗಾದಲ್ಲಿ ಒಂದು ಅಸೋಸಿಯೇಷನ್ ಹಾಲ್ನಲ್ಲಿ ಮೀಟಿಂಗ್ ಇತ್ತು. ಸ್ಟೇಜ್ ಮೇಲೆ ಕೂತೆ. ಒಂದು ಲೇಡಿ ಕ್ಯಾಂಡಿಡೇಟು ಮಾತಾಡಿಬಿಟ್ಟು ನನ್ನ ಪಕ್ಕದಲ್ಲಿ ಬಂದು ಕೂತರು. ನನ್ನ ನಂಬರ್ ಕೇಳಿದ್ರು. ಅವ್ರು ಫೋನ್ ಮಾಡಿದರೆ ಅವ್ರ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಟ್ಟರು. ಅದರಲ್ಲಿ ಸಿಂಗರ್ ಅಂದು ಅವ್ರ ಹೆಸರು ಬಂತು, ಹಾಡುಗಾರರು ಅಂದು. ನಾನು ಅವ್ರನ್ನ ಕೇಳಿದೆ, ನೀವು ಲಾಯರಾ ಸಿಂಗರಾ ಅಂತ ಕೇಳಿದೆ. ಆಯಮ್ಮ ಹೇಳಿದೆ, ಐ ಆಮ್ ಅ ಸಿಂಗರ್ ಬಟ್ ಐ ಆಮ್ ಕಂಟೆಸ್ಟಿಂಗ್ ಇನ್ ದ ಎಲೆಕ್ಷನ್ ಅಂದು ಹೇಳಿದರು. ಸೊ ನೋಡಿ, ಈಗ ಸಿಂಗರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾರೆ. ಈಗ ಕೆಲವರು ಬಡ್ಡಿ ವ್ಯಾಪಾರ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ಕೋರ್ಟ್ಗೆ ಬರೋಲ್ಲ, ಪ್ರಾಕ್ಟೀಸೇ ಇರೋದಿಲ್ಲ. ಅಂಥದ್ದವ್ರಿಗೆ ಸುಮಾರು ಓಟ್ಗಳು ಬಿದ್ದಿದೆ. ಏನಂದು ನೋಡಿದರೆ ಒಂದು ಓಟಿಗೆ 5,000, 10,000 ಲಾ ಪುಸ್ತಕ ಕೊಟ್ಟಿದ್ದಾರೆ. ಲೋಡ್ ಪುಸ್ತಕಗಳು ಕಳಿಸಿದ್ದಾರೆ. ಒಂದು ಕ್ಯಾಂಡಿಡೇಟು 40 ಇನೋವಾ ಕಾರನ್ನು ಬುಕ್ ಮಾಡ್ಕೊಂಡು ಇಡೀ ಎಲ್ಲ ಡಿಸ್ಟ್ರಿಕ್ಟು ಎಲ್ಲ ಕೋರ್ಟಿಗೆ ಕಳಿಸಿ 5,000, 10,000 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ದುಡ್ಡು ಕೊಟ್ಟಿರೋರ್ಗೆ ಮಾತ್ರ ಜಾಸ್ತಿ ಓಟು ಬರ್ತಾ ಎಂದು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಅಂದರೆ ಓಟು, ಗೋಟು, ಪಾಟು, ಮೀಟು, ಲಾಟು, ಟೂರು, ಗಿಫ್ಟು, TV ಗಿಫ್ಟು, ಚಿನ್ನ ಗಿಫ್ಟು, ಬೆಳ್ಳಿ ಗಿಫ್ಟು, ಲಾಯರ್ಸ್ ಕರಿಕೋಟ್ ಗಿಫ್ಟು, ಚೂಡಿದಾರ್ ಗಿಫ್ಟು, ದುಡ್ಡು ಗಿಫ್ಟು. ಇದು ಸರಳವಾಗಿ ಹೋಗಿದೆ.
ಓಟ್ ಯಾರಿಗೆ ಬಂದಿದೆ ಅಂದರೆ ಯಾರು 5 ಕೋಟಿ 10 ಕೋಟಿ 15 ಕೋಟಿ ಖರ್ಚು ಮಾಡಿದ್ದಾರೆ ಇದು ಎಲ್ಲರಿಗೂ ಗೊತ್ತಿದೆ. ಇದು ಎಲ್ಲ ರೆಕಾರ್ಡಿಂಗೂ ಇದೆ. ದುಡ್ಡು ಕೊಡೋದನ್ನೇ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅದು ಚುನಾವಣೆ ದಿನದಲ್ಲಿ ಈ ಅಸೋಸಿಯೇಷನ್ನವರೇ ಎದುರುಗಡೆ ನಿಂತ್ಕೊಂಡು ವಿತರಣೆ ದುಡ್ಡು ಕೊಡ್ತಾ ಇದ್ದಾರೆ. ಇದು ನಥಿಂಗ್ ಇಸ್ ಸೀಕ್ರೆಟ್. ಇದು ನನ್ನ ಪ್ರಶ್ನೆ ಏನಂದ್ರೆ, ಓಕೆ ನನಗೆ ಈಗ ಇದು ಕಾಮನ್, ಬಟ್ ಜನರಿಗೆ ಇದು ಕೇಳ್ತಾ ಇದ್ರೆ ಸ್ವಲ್ಪ ಶಾಕಿಂಗ್. ಯಾಕೆಂದ್ರೆ ಈಗ ನನಗೆ ಯಾರಾಗ್ಲಿ ಗೆದ್ಕೊಂಡು ಹೋಗ್ಲಿ, ಅದಿಲ್ಲ ನಂದು ಪ್ರಾಬ್ಲಮ್. ನೀವು ಗೆದ್ಕೊಂಡು ಹೋಗಿ, ನೀವು ಏನಾಗ್ಲೂ ಮಾಡ್ಕೊಂಡು ಹೋಗಿ. ಬಟ್ ಇಷ್ಟು ವರ್ಷ ನಿಮಗೆ ಒಂದು ಇನ್ಶೂರೆನ್ಸ್ ಸ್ಕೀಮ್ ಇಲ್ಲ, ನಿಮಗೆ ಯಾವ ಪ್ರೊಟೆಕ್ಷನೂ ಇಲ್ಲ. ನೀವು ರೂರಲ್ ಏರಿಯಿಂದ ಬರ್ತೀರಾ, ನಿಮ್ಗೆ 20,000 ಕೊಡೋದಿಲ್ಲ, 15,000 ಕೊಡೋದಿಲ್ಲ ಯಾರು. ನಿನಗೆ ಪ್ರೊಟೆಕ್ಷನೇ ಇಲ್ಲ. ಈಗ ಸಪೋಸ್ ಒಂದು ಅಡ್ವೊಕೇಟ್ ಕೆಲ್ಸಕ್ಕೆ ಬರ್ತಾನೆ, ಆಕ್ಸಿಡೆಂಟ್ ಆಗುತ್ತೆ, ಮದುವೆ ಆಗಿದೆ, ಸತ್ತೋಗ್ತಾನೆ. ಕರ್ನಾಟಕದಲ್ಲಿ 4 ಲಕ್ಷ ಸ್ಲ್ಯಾಬು, 6 ಲಕ್ಷ 8 ಲಕ್ಷ ಅದನ್ನು ಎಲ್ಲರಿಗೂ ಕೊಡಲ್ಲ, ಓಡಾಡಿಸ್ತಾರೆ. ಸೊ ಇದು ಬೇರೆ ರಾಜ್ಯಗಳಲ್ಲಿ 20 ಲಕ್ಷ 25 30 ಲಕ್ಷ ಕೊಡೋ ಇದೆ. ಇದಕ್ಕೆ ಇದುವರೆಗೆ ಯಾರೂ ಫೈಟ್ ಮಾಡಿಲ್ಲ. ಫೈಟ್ ಮಾಡೋರು ಬೇಕಾಗುತ್ತೆ. ಬಟ್ ನನ್ನ ಕಾನ್ಸೆಪ್ಟು, ಈಗ ಕ್ಯಾಂಡಿಡೇಟು ದುಡ್ಡು ಕೊಡ್ತಾರೆ, ವೋಟರ್ಸು ದುಡ್ಡು ತಗೊಳ್ತಾರೆ. ಇವ್ರು ಕೊಡ್ತಾರೆ, ಅವ್ರು ತಗೊಳ್ತಾರೆ. ಇವ್ರು ಪಾರ್ಟಿ ಕೊಡ್ತಾರೆ, ಅವ್ರು ಪಾರ್ಟಿ ತಗೊಳ್ತಾರೆ. ಟೂರ್ ಕಳಿಸ್ತಾರೆ, ಅವ್ರು ಟೂರ್ಗೆ ಹೋಗ್ತಾರೆ. ಪುಸ್ತಕ ಕೊಡ್ತಾರೆ, ಅವ್ರು ಪುಸ್ತಕ ತಗೊಳ್ತಾರೆ. ಕೋರ್ಟ್ ಕೊಡಿಸ್ತಾರೆ, ಕೋರ್ಟ್ ತಗೊಳ್ತಾರೆ. ಟಿ ವಿ ಕೊಡ್ತಾರೆ, ಟಿ ವಿ ಕೊಡ್ತಾರೆ. ಹಾಗಾದರೆ ಈಗ ಕೊಡೋರು ತಗೊಳ್ಳೋರು ಮನಸ್ಥಿತಿ ಆಗಿದೆ. ಇದು ಜಸ್ಟಿಸಾ? ಈಗ ಕ್ಯಾಂಡಿಡೇಟು ನಾನು ದುಡ್ಡು ಕೊಟ್ಟರೆ ನನಗೆ ಓಟ್ ಬರುತ್ತೆ ಎಂದು ಫೀಲಿಂಗ್ ಇದೆ, ಮೈಂಡ್ ಸೆಟ್ಟು. ವೋಟರ್ಸ್ಗೆ ಓಟ್ ಹಾಕಿದರೆ ಇಷ್ಟು ದುಡ್ಡು ಬರುತ್ತೆ. ಒಬ್ರೊಬ್ಬರು 40 ಲಕ್ಷ ಮಾಡ್ಕೊಂಡು 40,000 ಮಾಡ್ಕೊಂಡು ಹೋಗಿದ್ದಾರೆ. ಬೇರೆ ಬೇರೆ ಕ್ಯಾಂಡಿಡೇಟ್ ಹತ್ರ ದುಡ್ಡು ಕೊಡೋದು. ಆದರೆ ದುಡ್ಡು ಕೊಟ್ಟವ್ರಿಗೆ ಮಾತ್ರ ಯಾರು ಜಾಸ್ತಿ ಕೊಟ್ಟಿದ್ದಾರೆ ಅವ್ರಿಗೆ ಓಟ್ ಆಗುತ್ತೆ. ದಿನ ಪಾರ್ಟಿಗಳು ಇದು ಎಲ್ಲರೂ ಮಾಡಿದ್ದಾರೆ. ಎಲ್ಲ ಹೆಸರುಗಳು ಹೇಳ್ಬೋದು, ಬೇಕಾಗಿಲ್ಲ. ಪರಿಸ್ಥಿತಿ ಬಂದರೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಹೇಳ್ತೀನಿ ನಾನು. ಯಾರ್ಯಾರೆಂದು ಹೆಸರು ಹೇಳ್ತೀನಿ ನಾನು. ಇದ್ರ ಮೇಲೆ ಒಂದು ಪುಸ್ತಕನೇ ಬರಿಬೇಕಂದಿದ್ದೀನಿ, ಇದೆಲ್ಲನೂ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇದು ಏನು ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಹೆಂಗಾಗುತ್ತೆ? ಈಗ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಮೇಲೆ ಕೂತಿದ್ರೆ ನ್ಯಾಯಮೂರ್ತಿ, ಇಲ್ಲಿ ನ್ಯಾಯವಾದಿಗಳು, ಲರ್ನಡ್ ಅಡ್ವೊಕೇಟ್ಸು. ಹೆಂಗು ನೀವು ಪಾರ್ಟಿಗೆ ಹೋಗ್ತೀರಾ, ಪಾರ್ಟಿ ಹೆಂಗೆ ಕೊಡ್ತಾರೆ, ಹೆಂಗೆ ದುಡ್ಡು ಕೊಡ್ತಾರೆ, ನೀವು ಹೆಂಗೆ ದುಡ್ಡು ಕೊಡೋದು? ಹಾಗಂದರೆ ನಿಮ್ಮ ಮನಸ್ಥಿತಿ ಏನಿದೆ? An advocacy is not an occupation, it is a profession. ನಿಮ್ಗೆ ಸಂಬಳ ಯಾರು ಕೊಡಲ್ಲ, ಫೀಸ್ ನಿಮ್ಮ ಸರ್ವಿಸ್ಗೆ ಫೀಸ್ ಕೊಡ್ತಾರೆ. ಫೀಸು ನಿಯತಿಯಾಗಿ ತಗೋಬೇಕು. ನೀವು ನಿಮ್ಮ ಕಕ್ಷಿಗಾರನ ಹತ್ರ ನೀವು ಫೀಸ್ ತಗೋಬೇಕು. ಅದು ಪರ್ ಅವರ್ 10 ಲಕ್ಷ ಇದು ಫ್ಯಾಬುಲಸ್. ಇದು ಕೆಲವರು ಹೇಳ್ಬೋದು ನನ್ನ ತಾಕತ್ತು, ನಾನು 10 ಲಕ್ಷ. ಅಯ್ಯೋ ಏನಯ್ಯ ತಾಕತ್ತದು? ಯಾವನೋ ತಪ್ಪು ಮಾಡಿದ್ದಾನೆ, ಅವನಿಗೆ ಕೋರ್ಟಲ್ಲಿ ಸಿಕ್ಕಾಕೊಂಡಿದ್ದಾನೆ, ನೀವು 10 ಲಕ್ಷ ಹೆಂಗೆ ತಗೊಳ್ತೀರಾ? ಪರ್ ಅವರ್ ಫೀಸ್ ಏನದು? ನೀನೇನು ಆಕಾಶದಿಂದ ಬಂದಿದ್ಯಾ? ಇಲ್ಲೊಂದು ಕಾನ್ಸೆಪ್ಟ್ ಇದೆ, ಡೆಸಿಗ್ನೇಟೆಡ್ ಸೀನಿಯರ್. ಡೆಸಿಗ್ನೇಟೆಡ್ ಸೀನಿಯರ್ ಅಂದರೆ ಏನು? ಒಂದು ಅಪಿಯರೆನ್ಸ್ಗೆ ಇಷ್ಟು ಕೊಡಬೇಕು, 2 ಲಕ್ಷ ಕೊಡಬೇಕು, 3 ಲಕ್ಷ. ಇದು ಏನು ಪಾಲಿಸಿ? ವೆದರ್ ಅಡ್ವೊಕೇಸಿ, ಸೀನಿಯರ್ ಅಡ್ವೊಕೇಸಿ ಅದೇನು ATM ಮಿಷಿನಾ? ATM ಮಿಷಿನ್ ಅದು? ಬಿಸ್ನೆಸ್ ಅದು? ಈಸ್ ಇಟ್ ಅನ್ ಆಕ್ಯುಪೇಷನ್? ಓಕೆ, ಇದು ಬೇರೆ ವಿಚಾರ. ಈಗ ಟ್ರ್ಯಾಕ್ ಆಗುತ್ತೆ. ಈಗ ಡೆಸಿಗ್ನೇಟೆಡ್ ಸೀನಿಯರ್ ಅಂದು ಇಷ್ಟು ವರ್ಷ ಕೆಲಸ ಮಾಡಿ ಅದೇನೋ ಕಾನ್ಸೆಪ್ಟ್ ಇದೆ, ಅದನ್ನು ನಾನು ಒಪ್ಪೋದಿಲ್ಲ. ನಾನು ಡೆಸಿಗ್ನೇಟೆಡ್ ಸೀನಿಯರ್ ಅಲ್ಲ. ನೀವು ನಮ್ಮನ್ನು ಸುಪ್ರೀಂ ಕೋರ್ಟ್ ಲಾಯರ್ ಅಂತ ಹೇಳಿದ್ರಿ, ಅದು ಕೂಡ ಸರಿಯಲ್ಲ. ಸುಪ್ರೀಂ ಕೋರ್ಟ್ ಯಾವತ್ತೋ ಒಂದು ದಿವಸ ಹೋಗ್ತೀನಿ ಬರ್ತೀನಿ, ಅದು ನನ್ನ ಕೇಪಬಿಲಿಟಿನೇ, ನನ್ನ ಇಮೇಜನ್ನು ನಾನು ಹಿಂಗೆ ಪ್ರೊಟೆಕ್ಟ್. ನಾನು ಸುಪ್ರೀಂ ಕೋರ್ಟ್ ಲಾಯರು ಅಂದರೆ ಏನರ್ಥ? ಕೇಸ್ ಕೊಡಿ, ಕಾಸು ಕೊಡಿ, ಕೇಸು ಕಾಸು, ಕಕ್ಷಿಗಾರರಿಗೆ ಲಾಸು, ಎಲ್ಲರಿಗೂ ಡೋಸು, ಸಮಾಜನೇ ಲೂಸು. ಇದು ಏನಿದು ಅರ್ಥ? ಏನು? ವಾಟ್ ಈಸ್ ದಟ್ ಕಾನ್ಸೆಪ್ಟ್? ಡೆಸಿಗ್ನೇಟೆಡ್ ಸೀನಿಯರ್ ಅಂದು ಯಾಕೆ ಕೊಡ್ತೀರಾ? ನೀವು ಫಿಕ್ಸ್ ಮಾಡ್ತೀರಾ, ಇವ್ರು ಡೆಸಿಗ್ನೇಟೆಡ್, ಇವ್ರು ಜಾಸ್ತಿ ದುಡ್ಡು ಕೊಡಿ ಅಂತ ಮಾಡ್ತೀರಾ? ವಾಟ್ ಕಾನ್ಸೆಪ್ಟ್ ಈಸ್ ದಿಸ್ ಅನ್ನೋದು ಬೇರೆ. ಈ ಡೆಸಿಗ್ನೇಟೆಡ್ ಸೀನಿಯರ್ಸ್ ಯಾರು ಇದರಲ್ಲಿ ಕಂಟೆಸ್ಟ್ ಒಬ್ಬರು ಇಬ್ಬರು ಮಾಡಿದ್ದಾರೆ, ಜಾಸ್ತಿ ಯಾರು ಕಂಟೆಸ್ಟ್ ಮಾಡಿಲ್ಲ. ಅಂದರೆ ದಿ ಕಾನ್ಸೆಪ್ಟ್ ಆಫ್ ಎಲೆಕ್ಷನ್ನು, ಈಗ ರಿಯಲ್ ಎಸ್ಟೇಟ್ನವರು ಕಂಪ್ಲೀಟ್ ಬಾರ್ ಕೌನ್ಸಿಲನ್ನು ಡಾಮಿನೇಟ್. ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾರೆ? ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಇದನ್ನು ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಲ್ವಾ? ಈಗ ಅಡ್ವೊಕಸಿನಲ್ಲೇ ಹಿಂಗಾದರೆ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತೀವಿ? ಈಗ ನಾನು ಬಾಲನ್ನು, ನನಗೆ ಈಗ 65-66 ವಯಸ್ಸಾಗಿದೆ.
ವಯಸ್ಸಲ್ಲಿ ಪ್ರಾಕ್ಟೀಸಲ್ಲಿ ಸೀನಿಯರ್ ಓಕೆ, ಐ ಆಮ್ ನಾಟ್ ಎ ಡೆಸಿಗ್ನೇಟೆಡ್ ಸೀನಿಯರ್. ಈಗ ನನ್ನ ಕೊಲೀಗ್ಸು ಇಲ್ಲ ಬೇರೆಯವರು ನೋಡೋರು ಒಂದು ಯಂಗ್ ಅಡ್ವೊಕೇಟ್ಸು, ಇವನು ದುಡ್ಡು ಕೊಟ್ಟು ಓಟು ತಗೊಳ್ತಾನೆ, ಅವನು ತಯಾರಿ ಮಾಡ್ತಾನೆ. ದುಡ್ಡು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಡಬೇಕಂದ್ರೆ ದುಡ್ಡು ಎಲ್ಲಿಂದ ಬರುತ್ತೆ? ಬಟ್ ಮನಸ್ಥಿತಿ ಹೆಂಗಿದೆ, ದುಡ್ಡು ಕೊಡೋನಿಗೆ ಮನಸ್ಥಿತಿ, ದುಡ್ಡು ತಗೊಳ್ಳೋನು ಇದು ಕರಪ್ಟಿವ್ ತಾನೆ. ಹಾಗಾದರೆ ಅಡ್ವೊಕಸಿ ಅನ್ನೋದು ಕರಪ್ಟಿವಾ? ಪ್ರತಿಯೊಬ್ಬರು ದುಡ್ಡು ತೊಗೊಳ್ಳೋದು ನ್ಯಾಯನ? ಪಾರ್ಟಿಗಳು ಕೊಡೋದು ನ್ಯಾಯನ? ಪಾರ್ಟಿಗೆ ಹೋಗೋದು ನ್ಯಾಯನ? ಪುಸ್ತಕ ಕೊಟ್ಟರೆ ತಗೊಳ್ತೀರಾ? ಈ ಕೆಲಸ ಮಾಡ್ದೇ ದುಡ್ಡು ತಗೊಳ್ತೀರಾ? ಓಸಿ ದುಡ್ಡು ಬಂದರೆ ಮತ್ತೆ ನೀವು ಯಾವ ಮಟ್ಟಕ್ಕೆ ಹೋಗ್ತೀರಾ? ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಾ? ಸಮಾಜ ಹೆಂಗೆ ಆಗುತ್ತೆ? ನಾನು ಅಡ್ವೊಕೇಟಾಗಿ ಬಂದಿದ್ದೀನಿ. ನಾನು ಬಂದ ಮೇಲೆ ಇದು ಒಂದು ಫವರು. ಬೆಂಗಳೂರು ಬಂದಾಗ ಎಲ್ಲ ಕಸ ಕೊಡಿಸ್ತಿದ್ರು. ಸ್ಕೂಟ್ರ್ ತಗೊಂಡು ಬೆಂಗಳೂರೆಲ್ಲ ಓಡಾಡಿ ಸಂಘಟನೆ ಮಾಡಿದೆ. ಆ ನಂತರನೇ ಯಾರೋ ಸಂಘಟನೆಗಳು ಮಾಡಿದರು. ಈಗ ನಾನು ಸಂಘಟನೆ ಮಾಡಿದಾಗ 700 ರೂಪಾಯಿ ಇತ್ತು, ಈಗ 41,000 ರೂಪಾಯಿ ಸಂಬಳ ಇದೆ. ರೇಸ್ ಕೋರ್ಸಲ್ಲಿ ನಾನು ಲಾಯರ್ ಅನ್ನೋದನ್ನು ಇಟ್ಕೊಂಡು ಅವ್ರಿಗೆ PF, ESI, ಗ್ರ್ಯಾಚ್ಯುಟಿ ಎಲ್ಲ ಕೊಡಿಸ್ದೆ. HAL ಕ್ಯಾಂಟೀನ್ ಇಲ್ಲ, ಬರೀ 111 ರೂಪಾಯಿ ಇತ್ತು, ಈಗ 27-28 ರೂಪಾಯಿ ತಗೊಳ್ತಾರೆ. BWSSBಗೆ ವರ್ಕ್ ಮಾಡಿದ್ದೀನಿ, ಅವ್ರಿಗೆ ಬರೀ 6,000 ಆಯಿತು. DA ಇಲ್ಲ, ಈ DA ಸಿಗ್ತಾಯಿದೆ. ಬೋನಸ್ಗೆ ಹೋರಾಟ ಮಾಡ್ತಾಯಿದ್ವಿ, PFಗೆ ಹೋರಾಟ ಮಾಡ್ತೀವಿ, ESI ಎಲ್ಲ ಜಾರಿ ಮಾಡಿಸ್ತಾಯಿದ್ವಿ. ಅಂದರೆ ಒಂದು ಅಡ್ವೊಕೇಟ್ ಸಮಾಜದಲ್ಲಿ ಸೇವೆ ಮಾಡ್ಬೋದು. ನಾವು ಹುಟ್ಟಿದ್ವಿ ಮೂಲ ನಿವಾಸಿಗಳು, ದಲಿತರು, ಅಲ್ಪಸಂಖ್ಯಾತರು, ಸಮಾಜದಲ್ಲಿ ಭಾರಿ ಹಿಂದ್ಗಡೆ ಇರೋರನ್ನ ಮೇಲೆ ಎತ್ತಕ್ಕೆ ಅಡ್ವೊಕೇಟ್ಗಳು ಪ್ರಯತ್ನ ಪಡಬೇಕು. ಯಾಕಂದರೆ ಇದು ಅಡ್ವೊಕೇಟ್ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡಿಸಿರೋ ಎಲ್ಲ ಲೀಡರ್ಸ್, ಕಮ್ಯುನಿಸ್ಟ್ ಇರಲಿ, ಕಾಂಗ್ರೆಸ್ ಇರಲಿ, ಸುಮಾರು ಜನ ಲಾಯರ್ಸ್ ಬಂದರು. ಆದರೆ ಈಗ ಒಂದು ಚುನಾವಣೆಯಲ್ಲಿ ನಾನು ದುಡ್ಡು ಕೊಡ್ತೀನಿ, ನಾನು ದುಡ್ಡು ಕೊಟ್ಟು ಓಟ್ ತಗೊಳ್ತೀನಿ, ನಾನು ದುಡ್ಡು ತಗೊಂಡು ಓಟ್ ಹಾಕ್ತೀನಿ ಅಂದರೆ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಅನ್ನೋದು ಪ್ರಶ್ನೆ. ಅಂದರೆ ಈ 72,000 ಅಡ್ವೊಕೇಟ್ಗಳು, ಈ ಬಾರ್ ಕೌನ್ಸಿಲು ಮತ್ತು ಈ ಜನರ ಮಧ್ಯದಲ್ಲಿ ಏನು ಕನೆಕ್ಟ್ ಆಗುತ್ತೆ? ಈ ಸಂದೇಶ ಜನರಿಗೂ ಗೊತ್ತಾಗಬೇಕು, ಎಲ್ಲರಿಗೂ. ನಾನು ಇದು ಎಲೆಕ್ಷನ್ ಆದಮೇಲೆ ಒಂದು ಪುಸ್ತಕನೇ ಬರಿತೀನಿ, ಎಲ್ಲನೂ ನಾನು ಬರೆದು ಇಟ್ಕೊಂಡಿದ್ದೀನಿ, ಕೆಲವೆಲ್ಲ ರೆಕಾರ್ಡು ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಆ್ಯಸ್ ಎ ಲಾಯರ್ ನಾನು ಹೇಳಲೇಬೇಕಾಗುತ್ತೆ. ಎಲ್ಲ ಇವ್ರು ಮಾಡೋದೆಲ್ಲ ಸರಿ ಅಂದ್ರೆ ನಾನು ಹೆಂಗೆ ಒಪ್ಪಕ್ಕಾಗುತ್ತೆ? ಈಗೇನು ನಾನು ಹೇಳ್ತೀನಿ, ನಾನು ಪಾರ್ಟಿ ಕೊಟ್ಟಿಲ್ಲ, ಯಾರಿಗೂ 1 ರೂಪಾಯಿ ಟೀ ಕೂಡ ಕೊಡಿಸಿಲ್ಲ. ನನಗೆ ಒಟ್ಟಾರೆ ಟೋಟಲಿ 80,000ಕ್ಕೆ ಮೇಲೆ ನನಗೆ ಖರ್ಚು ಬಂದಿಲ್ಲ. ಅಲ್ಲ, ಯಾರಾದರೂ ಕೇಳಿದ್ರ ಸರ್ ನಿಮಗೆ, ಆಫರ್ ಮಾಡಿದ್ರ ಸರ್ ನಾವು ಓಟ್ ಹಾಕ್ತೀವಿ ನಿಮಗೆ ಆ ಥರದ್ದು? ಇಲ್ಲ, ದುಡ್ಡು ಕೊಡಿ ಅಂತ ಕೇಳಿರೋನು ಬೈದಿದ್ದೀನಿ. ನನ್ನ ಕ್ಲೈಂಟ್ಸು ಕೆಲವರು ಡೊನೇಷನ್ ಕೊಡ್ತೀನಿ ಅಂದರು. ನಾನು ಯಾರಿಗೂ ದುಡ್ಡೇ ಕೊಡಲ್ಲ, ನೀವು ಯಾಕೆ ಡೊನೇಷನ್ ಕೊಡ್ತೀರಾ ಅಂತ ಹೇಳಿದೆ. ಮದುರೆಯಲ್ಲಿ ಒಂದು ಕ್ಲೈಂಟು, ಅವ್ರದ್ದು ಭಾರಿ ದೊಡ್ಡ ಕೇಸ್ ಒಂದು ಕೊಟ್ಟೆ. ಅವ್ರು ಬೆಂಗಳೂರಿಗೆ ಬಂದಿದ್ದರು. ಸರ್ ಎಷ್ಟು ಬೇಕು ಹೇಳಿ ಕೊಡ್ತೀನಿ ಅಂದರು. ಸರ್ ನಾನು ಖರ್ಚೇ ಮಾಡಲ್ಲ, ನೀವು ಯಾಕೆ ದುಡ್ಡು ಕೊಡ್ತೀರಿ ಅಂದ್ರೆ ಯಾವ ಕ್ಲೈಂಟ್ ಹತ್ರನೂ 1 ರೂಪಾಯಿ ತೊಗೊಂಡಿಲ್ಲ, ಯಾರ ಹತ್ರನೂ ದುಡ್ಡು ಕೇಳಿಲ್ಲ. ಬಟ್ ನಾನು 500 ರೂಪಾಯಿ ವಸೂಲಿ ಮಾಡಿ 1,25,000 ರೂಪಾಯಿ ನಾವು ಕಟ್ಟಿದ್ದೀವಿ. ನಾವು ಖರ್ಚನೇ ಮಾಡಿಲ್ಲ. ಇದು ಒಂದು ಗೆಲ್ತೀನಿ ಸೋಲ್ತೀನಿ, ದಟ್ ಈಸ್ ಸೆಕೆಂಡ್ರಿ. ವಾಟ್ ಮೆಸೇಜ್ ಐ ಗಿವ್ ಟು ದ ಸೊಸೈಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಈಗ ಎಲೆಕ್ಷನ್ ನಡೀತಾ ಇದೆ. ಸೊ ಇಷ್ಟೊಂದು ವಿಚಾರ ಇದೆ. ಏನಾಗಲೂ ಪ್ರಶ್ನೆ ಇದ್ದರೆ ಕೇಳಿ ಹೇಳ್ತೀನಿ, ಇಲ್ಲ